ಕ್ರೀಂ ಕಾಲಿಕಾಯೈ ನಮಃ. ಈ ಮಂತ್ರವು ಶಬ್ದವಲ್ಲ, ಇದು ಶಕ್ತಿ. ಮಹಾಕಾಳಿ ದೇವಿಯ ಈ ಬೀಜಮಂತ್ರವನ್ನು ಜಪಿಸುವ ಕ್ಷಣದಿಂದಲೇ ಸಾಧಕನ ಒಳಗಿನ ಕಾಲಚಕ್ರ ಚಲಿಸಲು ಆರಂಭಿಸುತ್ತದೆ. ಕ್ರೀಂ ಎಂಬ ಧ್ವನಿಯಲ್ಲಿ ಅಡಗಿರುವ ಶಕ್ತಿ ಅಂಧಕಾರವನ್ನು ಹೊಡೆದು ಹಾಕುವ ಅಗ್ನಿಯಂತೆ ಕೆಲಸ ಮಾಡುತ್ತದೆ. ಇದು ಹೊರಗಿನ ಶತ್ರುಗಳಿಗಿಂತ ಮೊದಲು ಒಳಗಿನ ಭಯ, ಸಂಶಯ, ದುರ್ಬಲತೆ ಮತ್ತು ಅಜ್ಞಾನವನ್ನು ನಾಶ ಮಾಡುತ್ತದೆ. ಮಹಾಕಾಳಿ ಎಂದರೆ ಕ್ರೂರತೆಯಲ್ಲ, ಅವಳು ಸತ್ಯ. ಅವಳು ನಾಶ ಮಾಡುವುದೆಂದರೆ ನಿಮ್ಮ ಬೆಳವಣಿಗೆಯನ್ನು ತಡೆಹಿಡಿದಿರುವ ಅಸತ್ಯವನ್ನು. ಈ ಮಂತ್ರವನ್ನು ಜಪಿಸುವ ಅರ್ಥ ಒಂದೇ: ನಾನು ನನ್ನ ಅಹಂಕಾರವನ್ನು ಬಿಡುತ್ತೇನೆ, ನನ್ನ ನಿಯಂತ್ರಣವನ್ನು ಬಿಡುತ್ತೇನೆ ಮತ್ತು ನನ್ನನ್ನು ಸಂಪೂರ್ಣವಾಗಿ ದೈವಿಕ ಶಕ್ತಿಗೆ ಅರ್ಪಿಸುತ್ತೇನೆ. ಇಲ್ಲಿ ಮಂತ್ರದ ಪ್ರತಿಯೊಂದು ಪದದ ಅರ್ಥವನ್ನು ತಿಳಿದುಕೊಳ್ಳುವುದು ಮುಖ್ಯ. ಓಂ ಬ್ರಹ್ಮಾಂಡದ ಮೂಲನಾದ, ಸೃಷ್ಟಿ ಸ್ಥಿತಿ ಲಯದ ಶಕ್ತಿ. ಕ್ರೀಂ ಮಹಾಕಾಳಿ ದೇವಿಯ ಬೀಜಶಕ್ತಿ, ಭಯನಾಶ, ರಕ್ಷಣೆ ಮತ್ತು ಆಂತರಿಕ ಶುದ್ಧೀಕರಣದ ಅಗ್ನಿ. ಕಾಲಿಕಾಯೈ ಕಾಲದ ಅಧಿಪತಿಯಾದ ಮಹಾಕಾಳಿ ದೇವಿಗೆ ಅರ್ಪಣೆ, ಅಜ್ಞಾನವನ್ನು ಕತ್ತರಿಸುವ ಶಕ್ತಿ. ನಮಃ ಸಂಪೂರ್ಣ ಶರಣಾಗತಿ, ಅಹಂಕಾರ ಮತ್ತು ನಾನು ಎಂಬ ಭಾವದ ಲಯ. ಈ 4 ಪದಗಳು ಸೇರಿದಾಗ ಮಂತ್ರದ ಭಾವ ಒಂದೇ: ನಾನು ನನ್ನನ್ನು ಸಂಪೂರ್ಣವಾಗಿ ಮಹಾಕಾಳಿ ದೇವಿಯ ಶಕ್ತಿಗೆ ಒಪ್ಪಿಸುತ್ತೇನೆ. ಈ ಮಂತ್ರದ ಜಪಕ್ಕೆ ಯಾವುದೇ ತಂತ್ರ, ತಾಂತ್ರಿಕ ಆಚರಣೆ ಅಥವಾ ಭಯದ ಕಥೆಗಳು ಅಗತ್ಯವಿಲ್ಲ. ಮಹಾಕಾಳಿ ದೇವಿ ಭಕ್ತಿಯನ್ನು ಪರೀಕ್ಷಿಸುವುದಿಲ್ಲ, ಅವಳು ಶರಣಾಗತಿಯನ್ನು ಗುರುತಿಸುತ್ತಾಳೆ. ಜಪ ಮಾಡುವಾಗ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ರಾತ್ರಿ 10:30 ನಂತರ ಶಾಂತ ಸ್ಥಳದಲ್ಲಿ ಕುಳಿತು ಬೆನ್ನು ನೇರವಾಗಿಟ್ಟು ಉಸಿರಾಟವನ್ನು ನಿಧಾನಗೊಳಿಸಿ ಮನಸ್ಸನ್ನು ಸಂಪೂರ್ಣವಾಗಿ ಮಂತ್ರದ ಶಬ್ದದಲ್ಲೇ ಲೀನಗೊಳಿಸಬೇಕು. ಮಂತ್ರವನ್ನು ಜೋರಾಗಿ ಕೂಗಬೇಕಿಲ್ಲ, ನಿಧಾನವಾಗಿ, ಸ್ಪಷ್ಟವಾಗಿ, ಆದರೆ ಆಂತರಿಕ ಸ್ಥಿರತೆಯೊಂದಿಗೆ ಜಪಿಸಬೇಕು. ಪ್ರತಿ ಕ್ರೀಂ ಉಚ್ಚಾರಣೆಯೊಂದಿಗೆ ನಿಮ್ಮೊಳಗಿನ ಭಯದ ಪದರ ಒಂದೊಂದಾಗಿ ಕರಗುತ್ತಿರುವುದನ್ನು ಅನುಭವಿಸಬೇಕು. ಈ ಮಂತ್ರವನ್ನು 108 ಬಾರಿ ಜಪಿಸುವುದು ಕೇವಲ ಸಂಖ್ಯೆಗಾಗಲ್ಲ, ಅದು ಮನಸ್ಸನ್ನು ಸ್ಥಿರಗೊಳಿಸುವ ಗಡಿ. 108 ಜಪಗಳ ನಂತರ ಮನಸ್ಸು ಮೌನವಾಗಲು ಆರಂಭಿಸುತ್ತದೆ ಮತ್ತು ಆ ಮೌನವೇ ಮಹಾಕಾಳಿಯ ಮೊದಲ ಅನುಗ್ರಹ. ಜಪದ ಮಧ್ಯೆ ದೃಶ್ಯಗಳನ್ನು ಬಲವಂತವಾಗಿ ಕಲ್ಪಿಸಬೇಡಿ. ಮಹಾಕಾಳಿ ದೇವಿ ರೂಪಕ್ಕಿಂತ ಶಕ್ತಿಯಾಗಿ ಮೊದಲು ಅನುಭವವಾಗುತ್ತಾಳೆ. ಕೆಲವರಿಗೆ ಶಾಂತಿ, ಕೆಲವರಿಗೆ ಭಾರ ಕಡಿಮೆಯಾದ ಅನುಭವ, ಕೆಲವರಿಗೆ ಕಣ್ಣುಗಳಲ್ಲಿ ನೀರು, ಎಲ್ಲವೂ ಸಹಜ. ಜಪದ ನಂತರ ತಕ್ಷಣ ಎದ್ದು ಹೋಗಬೇಡಿ. ಕನಿಷ್ಠ 2-3 ನಿಮಿಷ ಮೌನದಲ್ಲಿಯೇ ಕುಳಿತುಕೊಳ್ಳಿ. ಆ ಮೌನದಲ್ಲಿ ಕೆಲಸ ಮಾಡುವುದೇ ಮಂತ್ರದ ನಿಜ ಶಕ್ತಿ. ಈ ಮಂತ್ರಕ್ಕೆ ಒಂದೇ ನಿಯಮ: ನಾಟಕವಿಲ್ಲದ ಭಕ್ತಿ. ಕೋಪ, ನಶೆ, ಪ್ರದರ್ಶನ ಅಥವಾ ಶಕ್ತಿ ತೋರಿಸಬೇಕು ಎಂಬ ಮನಸ್ಥಿತಿಯಲ್ಲಿ ಜಪಿಸಿದರೆ ಈ ಮಂತ್ರ ಸ್ಪಂದಿಸುವುದಿಲ್ಲ. ಮಹಾಕಾಳಿ ದೇವಿ ನಿಮ್ಮ ಬೇಡಿಕೆಗೆ ಸ್ಪಂದಿಸುವುದಕ್ಕಿಂತ ನಿಮ್ಮ ಸಿದ್ಧತೆಯನ್ನು ನೋಡುವ ಶಕ್ತಿ. ನಿಯಮಿತವಾಗಿ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಜಪಿಸಿದರೆ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಸ್ಪಷ್ಟವಾದರೂ ಸ್ಪಷ್ಟವಾದ ಬದಲಾವಣೆ ಕಾಣಿಸುತ್ತದೆ. ಅನಗತ್ಯ ಭಯ ಕಡಿಮೆಯಾಗುತ್ತದೆ, ನಿರ್ಧಾರಗಳಲ್ಲಿ ದೃಢತೆ ಬರುತ್ತದೆ ಮತ್ತು ನಿಮ್ಮ ಸುತ್ತಲಿನ ನಕಾರಾತ್ಮಕತೆ ಸ್ವಯಂ ದೂರವಾಗಲು ಆರಂಭಿಸುತ್ತದೆ. ಈ ಮಂತ್ರವನ್ನು ಯಾರಿಗಾದರೂ ಹಾನಿ ಮಾಡಬೇಕು ಎಂಬ ಉದ್ದೇಶದಿಂದ ಬಳಸಲಾಗುವುದಿಲ್ಲ, ಏಕೆಂದರೆ ಮಹಾಕಾಳಿ ದೇವಿಯ ಶಕ್ತಿ ಧರ್ಮದ ಹೊರಗೆ ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ನೀವು ನ್ಯಾಯ, ರಕ್ಷಣೆ, ಆತ್ಮಬಲ ಮತ್ತು ಒಳಗಿನ ಶುದ್ಧೀಕರಣಕ್ಕಾಗಿ ಜಪಿಸಿದರೆ ಈ ಮಂತ್ರವೇ ನಿಮ್ಮ ಕವಚವಾಗುತ್ತದೆ. ಇದು ಮಂತ್ರವಲ್ಲ, ಇದು ಒಪ್ಪಂದ. ನಿಮ್ಮ ಸಂಪೂರ್ಣ ಶರಣಾಗತಿ ಮತ್ತು ದೇವಿಯ ಸಂಪೂರ್ಣ ರಕ್ಷಣೆ ನಡುವೆ ನಡೆಯುವ ಮೌನ ಒಪ್ಪಂದ. ಓಂ ಕ್ರೀಂ ಕಾಲಿಕಾಯೈ ನಮಃ. ಇದನ್ನು ಪ್ರತಿದಿನ ಜಪಿಸಿ. ವಿವರಣೆ ಹುಡುಕಬೇಡಿ, ಫಲವನ್ನು ತುರ್ತಾಗಿ ಕೇಳಬೇಡಿ, ಕೇವಲ ಜಪಿಸಿ. ಉಳಿದುದನ್ನು ಮಹಾಕಾಳಿ ದೇವಿ ತಾನೇ ನೋಡಿಕೊಳ್ಳುತ್ತಾಳೆ. ಓಂ ತ್ರಿಶೂಲಂ.